ಈ ಬಳ್ಳಿಯನ್ನ ನಮ್ಮ ಹಳ್ಳಿ ಕಡೆ ಅಗ್ನಿ ಬಳ್ಳಿ ಅಂತ ಕರಿತೀವಿ, ಹಾಗೇನೆ ಬಲೂನ್ ವೈನ್ ಅಂತಾನೂ ಕರಿತೀವಿ. ಈ ಅಗ್ನಿ ಬಳ್ಳಿ ಅತ್ಯಂತ ಪ್ರಮುಖವಾದ ಆಯುರ್ವೇದ ಹಾಗೇನೆ ಸಾಂಪ್ರದಾಯಿಕ ಔಷಧಿಯ ಸಸ್ಯ ಇದು ಕಾಡುಗಳಲ್ಲಿ ಬೇಲಿಗಳ ಮೇಲೆ ಹರಡ್ಕೊಂಡು ಬೆಳೆಯುವ ಒಂದು ಹಸಿರು ಬಳ್ಳಿ ಇದರ ಕಾಯಿಗಳು ಸಣ್ಣ ಬಲೂನ್ ಆಕಾರದಲ್ಲಿರೋದ್ರಿಂದ ಇದಕ್ಕೆ ಬಲೂನ್ ವೈನ್ ಅಂತ ಕೂಡ ನಾವು ಕರಿತೀವಿ. ಹಾಗೇನೆ ಇದರ ಮತ್ತೊಂದು ಹೆಸರುಗಳನ್ನು ನೋಡೋದಾದರೆ ಮಾಮಿಂಚಿನ ಬಳ್ಳಿ, ಬೆಕ್ಕಿನ ತರಡು ಬಳ್ಳಿ, ಎರಂಬಳ್ಳಿ ಅಂತೆಲ್ಲ ಕರೀತಾರೆ. ಹಾಗೆಯೇ ತಮಿಳಲ್ಲಿ ಮುಡಕತ್ತಂಕಿರೈ ಅಂತ ಕೂಡ ಕರೀತಾರೆ. ಸಂಸ್ಕೃತದಲ್ಲಿ ನೋಡೋದಾದರೆ ಇಂದ್ರವಲ್ಲಿ ಅಥವಾ ಕರ್ಣಸ್ಫೋಟ ಅಂತ ಕೂಡ ಕರೀತಾರೆ. ಒಟ್ಟಾರೆ ನಿಮ್ಮ ಹಳ್ಳಿ ಕಡೆ ಏನಂತ ಕರೀತಾರೋ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಈ ಒಂದು ಅಗ್ನಿಬಳ್ಳಿಯ ಆರೋಗ್ಯದ ಪ್ರಯೋಜನಗಳನ್ನು ನೋಡೋದಾದರೆ ಮೂಳೆ ಸವೆತ ಹಾಗೆ ಸಂಧಿವಾತಕ್ಕಂತೂ ರಾಮಬಾಣ. ಅಗ್ನಿಬಳ್ಳಿ ಅತ್ಯುತ್ತಮ ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ. ಹಾಗೆಯೇ ತೀವ್ರವಾದಂತಹ ತಲೆನೋವು ಅಥವಾ ಅರೆ ತಲೆನೋವು, ನಾವು ಮೈಗ್ರೇನ್ ಅಂತ ಏನು ಕರಿತೀವೋ ಅಂಥ ಸಮಸ್ಯೆ ಇದ್ದಾಗ ಎಲೆಗಳನ್ನು ನಮ್ಮ ತಲೆಯ ಮೇಲೆ ಅಂದರೆ ಯಾವುದಾದ್ರೂ ಹಳ್ಳೆಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಂಗೆ ಎಣ್ಣೆಯನ್ನು ಲೇಪನ ಮಾಡಿ ತಲೆಯ ಮೇಲೆ ಆ ಎಲೆಗಳನ್ನು ಹಾಕ್ಕೊಳ್ಳೋದ್ರಿಂದ ಅರೆ ತಲೆನೋವು ಕೂಡ ವಾಸಿಯಾಗುತ್ತೆ. ಹಾಗೆಯೇ ಈ ಬಳ್ಳಿ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಜೀರ್ಣಶಕ್ತಿಯನ್ನು ಹೆಚ್ಚಿಸಿ ಹಸಿವನ್ನು ಸುಧಾರಿಸಲು ಹಾಗೆಯೇ ಮಲಬದ್ಧತೆಯನ್ನು ನಿವಾರಿಸಲು ಕೂಡ ಸಹಾಯ ಮಾಡುತ್ತೆ. ಹಾಗೆಯೇ ನರದೌರ್ಬಲ್ಯಕ್ಕಂತೂ ಉತ್ತಮವಾದ ಒಂದು ಔಷಧಿ ಗುಣ ಹೊಂದಿರುವಂಥ ಗಿಡಮೂಲಿಕೆ ಇದು ನರಮಂಡಲವನ್ನು ಬಲಪಡಿಸುತ್ತೆ. ಹಾಗೆಯೇ ದೇಹದ ಆಯಾಸ, ನರಗಳ ಜಡತ್ವವನ್ನು ಕಡಿಮೆ ಮಾಡುತ್ತೆ. ಅಗ್ನಿಬಳ್ಳಿಯನ್ನು ಆಹಾರದಲ್ಲಿ ಯಾವ ರೀತಿ ಬಳಸ್ಬೋದು ಅಂತಂದರೆ ಅಗ್ನಿಬಳ್ಳಿಯ ತಾಜಾ ಎಲೆಗಳನ್ನು ಚೆನ್ನಾಗಿ ತೊಳೆದು ದೋಸೆ ಅಕ್ಕಿ ಹಾಗೆಯೇ ಉದ್ದಿನ ಬೇಳೆಯೊಂದಿಗೆ ರುಬ್ಬಿ ಅಗ್ನಿಬಳ್ಳಿ ದೋಸೆ ಕೂಡ ಮಾಡ್ಬೋದು. ಹಾಗೆಯೇ ಎಲೆಗಳಿಂದ ತಂಬುಳಿ ಅಥವಾ ಚಟ್ನಿ ಕೂಡ ತಯಾರಿಸಿ ಸೇವನೆ ಮಾಡ್ಬೋದು. ಹಾಗೆಯೇ ನೋವಿಗೆ ಯಾವ ರೀತಿ ಈ ಎಲೆಯನ್ನು ಬಳಸಬೇಕು ಅಂತಂದರೆ ಎಲೆಗಳನ್ನ ಜಜ್ಜಿ ಪೇಸ್ಟ್ ಮಾಡಿ ಕೀಲು ನೋವು ಅಥವಾ ಊತವಿರುವ ಜಾಗಕ್ಕೆ ಕೂಡ ಹಚ್ಬೋದು. ಇದಲ್ಲದೆ ಇದರ ರಸವನ್ನು ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯೊಂದಿಗೆ ಕಾಯಿಸಿ ಕೂಡ ನಾವು ನೋವಿನ ಒಂದು ನಿವಾರಕವಾಗಿ ಕೂಡ ಇದನ್ನು ಬಳಸ್ಬೋದು. ತಲೆನೋವು ಅಥವಾ ಶೀತ ಇದ್ದಾಗ ಯಾವ ರೀತಿ ಉಪಯೋಗ ಮಾಡ್ಬೋದು ಅಂದರೆ ಈ ಎಲೆಗಳನ್ನು ಹದ ಮಾಡಿ ಹಣೆ ಹಾಗೂ ತಲೆಯ ಭಾಗಕ್ಕೆ ಕೂಡ ಕಟ್ಟಿಕೊಳ್ಳೋದ್ರಿಂದ ತಲೆನೋವು ವಾಸಿಯಾಗುತ್ತೆ. ಇದಲ್ಲದೆ ಇದರಿಂದ ಈ ಎಲೆಗಳಿಂದ ರಸವನ್ನು ತೆಗೆದು ನಾವೀಗ ವಿಕ್ಸ್ ನೀರೊಳಗಡೆ ಹಾಕಿ ಯಾವ ರೀತಿ ಆವಿ ಇಟ್ಕೊತೀರೋ ಅದೇ ರೀತಿ ಆವಿ ಅಥವಾ ಆಘ್ರಾಣಿಸುವ ಮೂಲಕ ಈ ಒಂದು ತಲೆನೋವನ್ನು ನಿವಾರಣೆ ಮಾಡ್ಕೊಬೋದು. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಹಳ್ಳಿ ಮನೆ ಔಷಧಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.